ಮಾಜಿ ಸೈನಿಕರ ಮೇಲೆ ಭೀಕರ ಕೊಲೆ ಯತ್ನ. ಕೇವಲ 30 ನಿಮಿಷಗಳಲ್ಲಿ 3 ಆರೋಪಿಗಳ ಹೆಡಮುರಿ ಕಟ್ಟಿದ ಇಂಡಿ ಪೊಲೀಸರು. ಆರೋಪಿಗಳು ಈಗ ಜೈಲು ಪಾಲು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಬಿ ತಾಂಡ ಹತ್ತಿರದ ಹಳೆ ಹೊಂಡಾ ಶೋರೂಂ ಬಳಿ ಮಾಜಿ ಸೈನಿಕ ಮಾರುತಿ ಕ್ಷತ್ರಿಯ ಅವರ ಮೇಲೆ ನಡೆದಿದ್ದ ಭೀಕರ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಕೇವಲ 30 ನಿಮಿಷಗಳಲ್ಲಿ ಎಲ್ಲ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳ ವಿವರ: ಸಚಿನ್ ಭಜಂತ್ರಿ, ವಯಸ್ಸು 19, ನಿವಾಸಿ ಲಚ್ಚಾಣ; ಆಕಾಶ್ ಭಜಂತ್ರಿ, ವಯಸ್ಸು 19, ನಿವಾಸಿ ಇಂಡಿ; ಆಕಾಶ್ ಪವಾರ್, ವಯಸ್ಸು 19, ನಿವಾಸಿ ಇಂಡಿ. ಪೊಲೀಸರ ಮಿಂಚಿನ ಕಾರ್ಯಾಚರಣೆ ನಡೆದಿದ್ದು ಹೇಗೆ? ಮಾಜಿ ಸೈನಿಕನನ್ನ ಮಾರಕಾಸ್ತ್ರಗಳಿಂದ ಮನಬಂದಂತೆ ಕೊಚ್ಚಿ ರಕ್ತದ ಮಡುವಿನಲ್ಲಿ ತೇಲಿಸಿ ಆರೋಪಿಗಳು ಪರಾರಿಯಾಗ್ತಾ ಇದ್ರು. ಈ ಮಾಹಿತಿ ಸಿಗ್ತಾ ಇದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಗಳನ್ನ ಬೆನ್ನಟ್ಟಿ ಹಿಡಿಯುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಖಡಕ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ. ಇಂಡಿ ಡಿವೈಎಸ್ಪಿ ಸದಾಶಿವ ಕಟ್ಟಿಮನಿ ಹಾಗೂ ಗ್ರಾಮೀಣ ಸಿಪಿಐ ಸುನೀಲ್ ಪಾಟೀಲ್ ಅವರ ಖಡಕ್ ಆದೇಶದ ಮೇರೆಗೆ ತಕ್ಷಣವೇ ತನಿಖೆ ಆರಂಭಿಸಲಾಯಿತು. ಸಿನಿಮೀಯ ಶೈಲಿಯಲ್ಲಿ ಬಂಧನ. ಆರೋಪಿಗಳು ಓಡಿ ಹೋಗುತ್ತಿರುವ ಖಚಿತ ಮಾಹಿತಿ ಬೆನ್ನತ್ತಿದ ಪೊಲೀಸ್ ಸಿಬ್ಬಂದಿ ಎಸ್ಪಿ ಬಿಟ್ ಜಗದೀಶ್ ನಿಲೋರ್ ಅವರು ಚುರುಕಿನ ಕಾರ್ಯಾಚರಣೆ ನಡೆಸಿ ಕೇವಲ ಅರ್ಧ ಗಂಟೆಯೊಳಗೆ 3 ಲಾಕ್ ಮಾಡಿದ್ದಾರೆ. ಮುಂದಿನ ಕ್ರಮ: ಬಂಧಿತ 3 ಆರೋಪಿಗಳನ್ನ ಪೊಲೀಸರು ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ನ್ಯಾಯಾಲಯದ ಆದೇಶದ ಮೇರೆಗೆ ಸದ್ಯ ಆರೋಪಿಗಳನ್ನ ವಿಜಯಪುರ ಜಿಲ್ಲಾ ಕಾರಾಗೃಹಕ್ಕೆ ರವಾನಿಸಲಾಗಿದೆ. ಕೊಲೆ ಯತ್ನಕ್ಕೆ ಅಸಲಿ ಕಾರಣವೇನು? ಮಾಜಿ ಸೈನಿಕನನ್ನು ರಕ್ತದ ಮಡುವಿನಲ್ಲಿ ತೇಲಿಸುವಷ್ಟರ ಮಟ್ಟಿಗೆ ಆರೋಪಿಗಳಿಗಿದ್ದಂತಹ ಕ್ರೋಧಕ್ಕೆ ಕಾರಣ ಸದ್ಯ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಿದೆ. ಹಣದ ವ್ಯವಹಾರವೇ ಈ ಭೀಕರ ಕೃತ್ಯಕ್ಕೆ ಮೂಲ ಕಾರಣ ಎಂದು ಪ್ರಾಥಮಿಕ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಕ್ಷಣ ಕ್ಷಣದ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಪ್ರೂಫ್ ನ್ಯೂಸ್.